ಕಾಂಗ್ರೆಸ್ ಅನ್ನ ಟೀಕೆ ಮಾಡಿದ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಚಲುವರಾಯಸ್ವಾಮಿ ಕೂಡ ತಿರುಗೇಟನ್ನ ನೀಡಿದ್ದಾರೆ. ಅವ್ರ ಪಕ್ಷದವರೇ ಅವರಿಗೆ ಹೇಳ್ಬಿಟ್ಟಿದ್ದಾರೆ ಟಿಕೆಟ್ ಇಲ್ಲ ಅಂತ ಹೇಳಿ. ಔಟ್ಡೇಟೆಡ್ ರಾಜಕಾರಣಿ ಆಗ್ಬಿಟ್ಟಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು. ಹೀಗಾಗಿ ಕಾಂಗ್ರೆಸ್ಗೆ ಬೈದಾಡ್ಕೊಂಡು ಓಡಾಡ್ತಿದ್ದಾರೆ ಅನ್ನೋದು ಸಚಿವ ಚಲುವರಾಯಸ್ವಾಮಿ ಅವರ ಪ್ರತಿಕ್ರಿಯೆ. ಅನಂತಕುಮಾರ್ ಹೆಗಡೆಗೆ ಲೋಕಸಭಾ ಟಿಕೆಟ್ ಇಲ್ಲ ಅಂದಿದ್ದಾರೆ. ಹೆಗಡೆ ಔಟ್ಡೇಟೆಡ್ ಆಗಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ನೀಡಿದ್ದಾರೆ. ನಡ್ಡಾ, ಅಮಿತ್ ಶಾ ಯಾರಾದರೂ ಹೇಳಿದ್ರೆ ಮಾತನಾಡಬಹುದು. ಮಾಜಿ ಸಚಿವ ಈಶ್ವರಪ್ಪ ತರ ಬಾಯಿ ಹರಿಬಿಡ್ತಿದ್ದಾರೆ ಅಷ್ಟೇ, ಟಿಕೆಟ್ ಗಿಟ್ಟಿಸಿಕೊಳ್ಳೋಕೆ ಈ ರೀತಿಯಾದ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ಗೆ ಸಿದ್ಧಾಂತವೇ ಇಲ್ಲ, ಬದ್ಧತೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳುವ ಮೂಲಕ ಜಾತ್ಯತೀತ ಸಮಾವೇಶಗಳನ್ನು ಮಾಡುವ ಮೂಲಕ ಸಾಕಷ್ಟು ಅಂದರೆ ಕಾಂಗ್ರೆಸ್ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಸಾಕಷ್ಟು ಕುತೂಹಲ ಮತ್ತು ಒಂದು ರೀತಿ ವಿವಾದಗಳನ್ನು ಎಬ್ಬಿಸುವಂಥದ್ದು ಅನ್ನೋ ಒಂದು ಅರ್ಥದಲ್ಲಿ ಅನಂತಕುಮಾರ್ ಹೇಳಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಚಿವರಾದಂಥ ಚಲುವರಾಯಸ್ವಾಮಿ ಅವರಿದ್ದಾರೆ. ಸರ್, ಅನಂತಕುಮಾರ್ ಅವರ ಹೇಳಿಕೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್? ಅನಂತಕುಮಾರ್ಗೆ ಇವಾಗ ಏನೋ ಟಿಕೆಟ್ ಇಲ್ಲ ಅಂದವರು BJPಯವರು, ಅದಕ್ಕೋಸ್ಕರ ಏನೋ ಸೌಂಡ್ ಮಾಡಿರಬೇಕು. ಮೋದಿಯವರು, ನಡ್ಡಾ ಅವರು, ಅಮಿತ್ ಶಾ ಅವರು ಹೇಳಿದ್ರೆ ನಾವು ಹೇಳಿಕೆ ಕೊಡೋಣ. ಅನಂತಕುಮಾರ್ ಹೇಳಿಕೆ ಔಟ್ರೈಡ್ ಆಗಿಬಿಟ್ಟಿದೆ. ಅವರು ನಾಲ್ಗೆ ಇಡ್ತಾ ಇಲ್ದಲೆ ಈಶ್ವರಪ್ಪನವ್ರ ಥರ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರಿಗೆ ರಿಯಾಕ್ಷನ್ ಕೊಡುವಂಥ ಸೂಕ್ತ ಅಲ್ಲ ಅನಿಸಿದೆ. ಹಿಂದೂ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ ಇವರ ಡಿಸೈಡ್ ಮಾಡೋಕ್ಕೆ. ಡೆಮಾಕ್ರಸಿನಲ್ಲಿ ಸಂವಿಧಾನಾತ್ಮಕವಾಗಿ ನಮ್ಮಲ್ಲಿ ಜಾತ್ಯತೀತ ರಾಷ್ಟ್ರ ಅಂಥೇಳಿ ಸ್ವತಂತ್ರ ಬಂದಾಗಲೇ ಘೋಷಣೆ ಆಗಿದೆ. ಅದರಲ್ಲಿ ಎಲ್ಲ ಹಿಂದೂಗಳು ಇದ್ದಾರೆ, ಕ್ರಿಶ್ಚಿಯನು ಇದ್ದಾರೆ, ಬುದ್ಧರು ಇದ್ದಾರೆ, ಮುಸ್ಲಿಮ್ಸು ಇದ್ದಾರೆ, ಎಲ್ಲ ಇದ್ದಾರೆ. ನಾವೆಲ್ಲೋ ಮಾತಾಡೋ ತಕ್ಷಣ ಆಗಲ್ಲ. ಆಯ್ತು, ಈಗ 10 ವರ್ಷ ಇವ್ರಿಗೆ ಅವಕಾಶ ಕೊಟ್ಟಿದ್ದಲ್ಲ, ಹಿಂದೂ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡೋಕ್ಕೆ ಹೇಳಿ ಪಾರ್ಲಿಮೆಂಟಲ್ಲಿ. ಸವಾಲಾಗ್ತೀರಿ ನೀವು ಹಾಗಾದ್ರೆ? ಈಗ ಸವಾಲು ಏನಕ್ಕೆ ಹಾಕೋದ್ರಿಂದ ಮಾಡೋಕ್ಕೆ ಹೇಳಿ. ಮೋದಿಯವ್ರಿಗೆ ಅವರು ಪಾರ್ಲಿಮೆಂಟ್ ಮೆಂಬರ್ ಇದ್ದಾರಲ್ಲ, ಅವೆಲ್ಲ ನಾವು ಸುಮ್ಮನೆ ಒಬ್ಬೊಬ್ಬರನ್ನ ಎರಡೆರಡು ಸಮಾಜಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಮಾಡಿ ಚುನಾವಣೆ ಮಾಡಲಿಕ್ಕೆ ಮಾಡ್ತಾರೆ. ಇವ್ರಿಗೆ ಪಾಪ ಟಿಕೆಟೇ ಕೊಡಲ್ಲ ಬಿಡಿ. ಅವ್ರಿಗೆ ಯಾಕೆ? ಹೀಗಾಗಿನೇ ಅವರು ಅಸಮಾಧಾನಿತರಾಗಿ ಈ ರೀತಿಯ ಒಂದು ಹೇಳಿಕೆ. ಹೌದು, ಇನ್ನೇನು ಟಿಕೆಟ್ ಕೊಡೋಲ್ಲ ಅಂತ ಡಿಕ್ಲೇರ್ ಮಾಡೋರು ಅಂತಲ್ಲ, ಅದಕ್ಕೋಸ್ಕರ ಅವರು ಈ ಥರದ ಹೇಳಿಕೆ ಕೊಟ್ಟು ಮೋದಿಯವರ ಹತ್ರ ಏನಾರು ಗೀಟಿಸ್ಕೊಳಕ್ಕಾಗುತ್ತೆ ಅಂತ ಅವೆಲ್ಲ ನಡೀಕಿಲ್ಲ ಅಂತ ಕಾಣುತ್ತೆ. ಮೋದಿಯವ್ರ ಹತ್ರ ಹೇಳ್ತಾರೆ ಪಾಪ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರ ಮಾತು. ಅಂದರೆ ಒಂದು ರೀತಿಯಲ್ಲಿ ಅನಂತಕುಮಾರ್ ಅವರು ಟಿಕೆಟ್ ಸಿಗದೇ ಇರೋದ ಒಂದು ರೀತಿಯಲ್ಲಿ ಹತಾಶರಾಗಿ ಈ ಒಂದು ರೀತಿಯ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಚಲುವರಾಯಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಲಬುರಗಿಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಪುಟ್ಟ ಕಂದಮ್ಮ ಬಲಿಯಾಗಿ ಹೋಗಿದೆ ಅನ್ನೋ ಆರೋಪ ಕೇಳೋಕೆ ಸಿಗ್ತಿದೆ. ಇದೇ ಕಾರಣಕ್ಕೆ ಆಸ್ಪತ್ರೆಯ ಮುಂಭಾಗ ಪೋಷಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈ ಕುರಿತಾದ ನಮ್ಮ ಪ್ರತಿನಿಧಿ 1 ನಿಮಿಷದ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ವೈದ್ಯರ ನಿರ್ಲಕ್ಷ್ಯಕ್ಕೆ 2.5 ವರ್ಷದ ಗಂಡು ಮಗು ಸಾವನ್ನಪ್ಪಿರುವಂಥ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮುದ್ವಾಳ ಗ್ರಾಮದ 2.5 ವರ್ಷದ ಮಗು ಆಯುಷ್ ಅನ್ನುವಂಥ ಮಗು ನಿನ್ನೆ ತಡರಾತ್ರಿ ಸಾವನ್ನಪ್ಪಿರುವಂಥದ್ದು. 1ರಿಂದ 5 ವರ್ಷದ ಒಳಗಿನ ಮಗುವಿಗೆ ನೀಡಬೇಕಾದಂಥ ಲಸಿಕೆಯನ್ನು ಸರಿಯಾದ ಸಮಯಕ್ಕೆ ನೀಡದೇ ಇದ್ದಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳು ನಿನ್ನೆ ಏಕಾಏಕಿಯಾಗಿ ಆ ಮಗುವಿಗೆ 3 ಇಂಜೆಕ್ಷನ್ಗಳನ್ನು ಕೊಟ್ಟಿರ್ತಾರೆ. ಅದಾದ ಬಳಿಕ ಮಗುವಿನ ಆರೋಗ್ಯದಲ್ಲಿ ಏರುಪೇರಾಗಿ ತಕ್ಷಣ ರಾತ್ರಿ ಆ ಮಗುವನ್ನು ತೆಗೆದುಕೊಂಡು ಪೋಷಕರು ಅಫ್ಜಲ್ಪುರದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಆದರೆ ಅಫ್ಜಲ್ಪುರ ಆಸ್ಪತ್ರೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ವೈದ್ಯಾಧಿಕಾರಿಗಳು ಇರದೇ ಇರುವಂಥ ಸಂದರ್ಭದಲ್ಲಿ 1 ಗಂಟೆಗಳ ಕಾಲ ಮಗುವಿಗೆ ಸರಿಯಾದಂಥ ಚಿಕಿತ್ಸೆಯನ್ನು ಸಿಗೋದಿಲ್ಲ. ಅದಾದ ಬಳಿಕ ವೈದ್ಯರಿಗಾಗಿ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದರೂ ಕೂಡ ವೈದ್ಯರು ಆಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ನೀಡದೇ ಇರುವಂಥ ಹಿನ್ನೆಲೆಯಲ್ಲಿ ಮಗು ಸಾವನ್ನಪ್ಪಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಸರ್ಕಾರಿ ಆಸ್ಪತ್ರೆ ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕಾದಂಥ ಆಸ್ಪತ್ರೆಗಳು ಎಲ್ಲೋ ಒಂದು ಕಡೆ ಮೃತ್ಯುಕೂಪಗಳು ಆಗ್ತಾ ಇದ್ದಾವ ಅನ್ನೋಂಥ ಒಂದು ಅನುಮಾನ ಕಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್.